ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರೊಫೆಷನ್ ಕೋರ್ಸ್ ಆಫ್ಟರ್ ಗ್ರ್ಯಾಜುಯೇಷನ್ ಅದರಲ್ಲಿ ನಾವು MBA ಕೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ. ಸೊ ಈ ಕ್ಲಾಸ್ಗಳಲ್ಲೂ ಕೂಡ MBAನ ಎಕ್ಸಾಮ್ಸ್ ಏನಿದೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ಸೊ ಅದರಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರುವಂತಹ ಕ್ಯಾಟ್ ಎಕ್ಸಾಮಿನ ಸಿಲಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ಕ್ಯಾಟ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಥವಾ ಕ್ಯಾಟ್ ಎಕ್ಸಾಮಲ್ಲಿ ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಈ ಕ್ಲಾಸಲ್ಲಿ ಕ್ಯಾಟ್ ಎಕ್ಸಾಮಿನ ಸಿಲಬಸ್ ಆಗಿರ್ಬೋದು ಅಥವಾ ನೀವು ಕ್ಯಾಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂದರೆ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು, ಯಾವ ಬುಕ್ಸನ್ನು ರೆಫರ್ ಮಾಡಿದ್ರೆ ನಿಮಗೆ ಕ್ಯಾಟ್ ಎಕ್ಸಾಮ್ ಈಸಿ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ಸನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ ಕ್ಯಾಟ್ ಎಕ್ಸಾಮ್, ಕ್ಯಾಟ್ ಅಥವಾ CMAT ಆಗಿರ್ಬೋದು ಅಥವಾ ಕ್ಯಾಟ್ ಆ್ಯಂಡ್ ಮ್ಯಾಟ್ ಕಂಪ್ಯಾರಿಸನ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಅದೇ ರೀತಿ ಕ್ಯಾಟಲ್ಲಿ ಯಾವೆಲ್ಲ ಸೆಕ್ಷನ್ಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಕ್ಯಾಟಲ್ಲಿ 3 ಸೆಕ್ಷನ್ಸ್ ಬರುತ್ತೆ. ಅದು ಸೊ ವರ್ಬಲ್ ಎಬಿಲಿಟಿ ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಈ 3 ಸೆಕ್ಷನಲ್ಲಿ ನಿಮಗೆ ಕ್ಯಾಟ್ ಎಕ್ಸಾಮ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಹಾಗಾದರೆ ಆ ಸೆಕ್ಷನ್ಸಲ್ಲಿ ಏನು ಸಿಲೆಬಸ್ ಇರುತ್ತೆ ಅಥವಾ ಆ ಸೆಕ್ಷನ್ಸನ್ನು ನೀವು ಕ್ಲಿಯರ್ ಮಾಡಬೇಕು ಅಂದರೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ಈ ಕಾನ್ಸೆಪ್ಟ್ಸನ್ನು ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮಗೆ MBA ಎಂಟ್ರೆನ್ಸ್ ಎಕ್ಸಾಮ್ ಗೊತ್ತಿದೆ, ನ್ಯಾಷನಲ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಅಥವಾ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಸೊ ಅದೇ ರೀತಿ ಇವತ್ತು ಆ ಕ್ಯಾಟ್ ಅನ್ನುವಂಥ ಎಕ್ಸಾಮ್ ಏನಿದೆ ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂಥದ್ದು, ಸೊ ಆ ಕ್ಯಾಟ್ ಎಕ್ಸಾಮಿನ ಸಿಲಬಸ್ ಯಾವ ರೀತಿ ಇರುತ್ತೆ ಅಥವಾ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ ಕ್ಯಾಟಲ್ಲಿ ಇರುವಂಥದ್ದು 3 ಸೆಕ್ಷನ್. ಸೊ ಯಾವ್ದ್ಯಾವುದು ಅಂದರೆ ಒಂದು ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಸೆಕ್ಷನಲ್ಲಿ ಬಂದರೆ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಥರ್ಡ್ ಸೆಕ್ಷನಲ್ಲಿ ಕ್ವಾಂಟಿಟೇಟಿವ್ ಎಬಿಲಿಟಿ. ಈ 3 ಸೆಕ್ಷನ್ಸನ್ನು ನಿಮಗೆ ಕ್ಯಾಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸೊ ಅದನ್ನು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಾಮ್ ಪ್ಯಾಟ್ರನ್ನ ಹೇಳಬೇಕಾದ್ರೆ ನಾನು ನಿಮಗೆ ಹೇಳಿದ್ದೀನಿ. ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಕ್ಯಾಟ್ ಎಕ್ಸಾಮಿನ ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಆ 3 ಸೆಕ್ಷನ್ಸಲ್ಲಿ ನೀವು ಯಾವೆಲ್ಲ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡಬೇಕಾಗತ್ತೆ. ಸೊ ಕ್ಯಾಟ್ ಸಿಲೆಬಸ್ ಅದರಲ್ಲಿ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ಇದು ನಿಮಗೆ ಫಸ್ಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಗೊತ್ತಿರಬೇಕು ವರ್ಬಲ್ ಎಬಿಲಿಟಿ ಅಂದರೆ ಯಾವೆಲ್ಲ ಕ್ವಶನ್ಸ್ ಇರುತ್ತೆ ಅಥವಾ ಯಾವೆಲ್ಲ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ವರ್ಬಲ್ ಎಬಿಲಿಟಿ ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಅದನ್ನು ಒಂದು ಸೆಕ್ಷನ್, ಫಸ್ಟ್ ಸೆಕ್ಷನ್ ಆಗಿರುತ್ತೆ ನಿಮಗೆ ಕ್ಯಾಟಲ್ಲಿ. ಸೊ ಅದರಲ್ಲಿ ನಿಮಗೆ ಯಾವೆಲ್ಲ ಕಾನ್ಸೆಪ್ಟ್ಸ್ ಕೇಳ್ತಾರೆ ಅಂದರೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಕೇಳ್ತಾರೆ. ಸೊ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಇಂಗ್ಲೀಷ್ ಆಗಿರುತ್ತೆ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅದನ್ನೇ ವರ್ಬಲ್ ಎಬಿಲಿಟಿ ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ ನಾವು. ಅಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, ವರ್ಬಲ್ ರೀಸನಿಂಗ್ ಇರುತ್ತೆ ಅಥವಾ ಸೆಂಟೆನ್ಸ್ ಕಂಪ್ಲೀಷನ್ ಕೇಳ್ಬೋದು. ಸೊ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಹಾಫ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ರಿಮೈನಿಂಗ್ ಸೆಂಟೆನ್ಸನ್ನು ನೀವು ಆಪ್ಷನಿಂದ ಚೂಸ್ ಮಾಡಿ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಗ್ರಾಮರ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ಬೋದು, ಸಿಲಾಗಿಸಮ್ಸ್ ಕ್ವಶನ್ಸನ್ನು ಕೇಳ್ಬೋದು. ನಿಮಗೆ ಇಲ್ಲಿ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಎರಡೂ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಜಂಬಲ್ಡ್ ಪ್ಯಾರಾಗ್ರಾಫ್ಸ್ ಕ್ವಶನ್ಸ್ ಕೇಳ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ಸ್ ಕೇಳ್ಬೋದು, ಫ್ರೇಸ್ ಮೋಡಿಫೈಯರ್ಸ್ ಅಂತ ಹೇಳ್ತೀವಿ, ಇದರ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಪ್ಯಾರಾ ಕಂಪ್ಲೀಷನ್ ಆ್ಯಂಡ್ ಇನ್ಫರೆನ್ಸ್ ಅಂತ ಹೇಳ್ತೀವಿ, ಇದು ಕೂಡ ನಿಮಗೆ ಕಾನ್ಸೆಪ್ಟ್ಸ್ ಇರುವಂಥದ್ದು ಕ್ಯಾಟ್ ಸಿಲೆಬಸ್ಸಲ್ಲಿ. ಅಥವಾ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಫಾರಿನ್ ಲ್ಯಾಂಗ್ವೇಜ್ ವರ್ಡ್ ಯೂಸ್ಡ್ ಇನ್ ಇಂಗ್ಲೀಷ್. ಸೊ ಇಂಗ್ಲೀಷಲ್ಲಿ ಯಾವೆಲ್ಲ ಫಾರಿನ್ ಲ್ಯಾಂಗ್ವೇಜ್ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ, ಯಾವುದೋ ಒಂದು ಕ್ವಶನ್ ಕೊಟ್ಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫಾರಿನ್ ಲ್ಯಾಂಗ್ವೇಜ್ ವರ್ಡ್ ಅಂತ ಕೇಳ್ಬೋದು ನಿಮಗೆ. ಹಾಗಾಗಿ ಈ ಕಾನ್ಸೆಪ್ಟ್ಸ್ ಕೂಡ ನಿಮಗಿರುತ್ತೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಪ್ಯಾಸೇಜ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಅನಾಲಜಿಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೆಂಟೆನ್ಸ್ ಕರೆಕ್ಷನ್ಸ್ ಇರುತ್ತೆ ನಿಮಗೆ. ಸೊ ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅದರಲ್ಲಿ ಯಾವುದೋ ಒಂದು ಪಾರ್ಟನ್ನು ರಾಂಗ್ ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿ ಅಂತ ಕೇಳ್ಬೋದು. ಪ್ರಿಪೋಸಿಷನ್, ಯಾವ ಪ್ರಿಪೋಸಿಷನ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಅದರ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಎರರ್ಸ್ ಇನ್ ಟೆನ್ಸಸ್. ಸೊ ನಿಮಗೆ ಗೊತ್ತಿದೆ ಟೆನ್ಸಸ್ಸಲ್ಲಿ ಯಾವ ರೀತಿ ಎರರ್ಸನ್ನು ಕೇಳ್ಬೋದು ಅಂತ. ಸೊ ಪಾಸ್ಟ್ ಟೆನ್ಸ್ನ ಪ್ರೆಸೆಂಟ್ ಟೆನ್ಸ್ ಮಾಡಿ ಕೇಳ್ಬೋದು, ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಹಾಗಾಗಿ ಟೆನ್ಸಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಪ್ಯಾರಾ ಜಂಬಲ್ಡ್ ಇರುತ್ತೆ. ಅದೇ ರೀತಿ ಡಿಫ್ರೆಂಟ್ ಯೂಸೇಜ್ ಆಫ್ ಸೇಮ್ ವರ್ಡ್. ಸೊ ಒಂದೇ ವರ್ಡನ್ನು ಯಾವ ರೀತಿ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತೀವಿ ಅದರ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಆಂಟೋನಿಮ್ಸ್ ಕೇಳ್ಬೋದು ನಿಮಗೆ, ಅಥವಾ ಆಂಟೋನಿಮ್ಸ್ ಆ್ಯಂಡ್ ಸಿನಾಮ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಕೂಡ ಕೇಳ್ಬೋದು.
ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಕೇಳ್ತಾರೆ. ಸೊ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದನ್ನ, ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಿಮಗೆ ಅದನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಕೇಳ್ಬೋದು. ಟೈಪ್ಸ್ ಆಫ್ ಕ್ಲಾಸಸ್ ಕೇಳ್ಬೋದು, ಅಥವಾ ಆರ್ಟಿಕಲ್ಸ್ ಅನ್ನ ನೀವು ಯಾವ ರೀತಿ ಯೂಸೇಜ್ ಮಾಡ್ತೀರಾ ಅಂತ ಕೇಳ್ಬೋದು. ಸೊ ಇದಿಷ್ಟು ಕಾನ್ಸೆಪ್ಟ್ ಬೇಸ್ ಮೇಲೆ ನಿಮಗೆ ವರ್ಬಲ್ ಎಬಿಲಿಟಿ ಅಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಇದಿಷ್ಟು ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕಾಗುತ್ತೆ ಕ್ಯಾಟ್ ಎಕ್ಸಾಮಿನ ವರ್ಬಲ್ ಎಬಿಲಿಟಿ ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಪಾರ್ಟ್ ಅಲ್ಲಿ. ಸೊ ಇದು ನಿಮಗೆ ಒಂದು ಸೆಕ್ಷನ್ ಆಯ್ತು. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಸೆಕ್ಷನ್ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಅಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಈ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಥವಾ ಲಾಜಿಕಲ್ ರೀಸನಿಂಗ್ ಅಲ್ಲಿ ನೀವು ಯಾವ ರೀತಿ ಕ್ವಶನ್ಸ್ ಅನ್ನ ನೋಡ್ತಾ ಹೋಗ್ತೀರಾ ಅಥವಾ ಯಾವ ರೀತಿ ಕಾನ್ಸೆಪ್ಟ್ಸ್ ಕೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ಸ್ ಅನ್ನುವಂತಹ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಆ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಡಾಟಾ ಟೇಬಲ್ಸ್ ಅಂತ ಹೇಳ್ತೀವಿ, ಅಥವಾ ಟ್ಯಾಬ್ಯುಲರ್ ಡಾಟಾ ಕೇಳ್ಬೋದು. ನಿಮಗೆ ಬಾರ್ ಡಯಾಗ್ರಾಮ್ ಮತ್ತೆ ಚಾರ್ಟ್ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಯಾವುದೋ ಒಂದು ಚಾರ್ಟ್ ಅಲ್ಲಿ ಯಾವುದೋ ಡಾಟಾನ ಮೆನ್ಷನ್ ಮಾಡಿಬಿಟ್ಟು ಅದರ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಪೈ ಚಾರ್ಟ್ ಅಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಗ್ರಾಫ್ಸ್ ಅಂದ್ರೆ ಲೈನ್ ಎಕ್ಸ್ ಅಂಡ್ ವೈ ಗ್ರಾಫ್ಸ್ ಅಂತ ಹೇಳ್ತೀವಿ, ಲೈನ್ ಚಾರ್ಟ್ ಅಂತಾನು ಹೇಳ್ತೀವಿ. ಆ ಲೈನ್ ಚಾರ್ಟ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬೋದು. ಯಾಕಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಅಂದ್ರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಗ್ರಾಮ್ಸ್ ಬರ್ತಾ ಹೋಗುತ್ತೆ ಅಲ್ಲಿ. ಅದು ಬಾರ್ ಗ್ರಾಫ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು. ಹಾಗಾಗಿ ಇದೆಲ್ಲ ಕಾನ್ಸೆಪ್ಟ್ ಬೇಸ್ ಮೇಲೆ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಡಾಟಾ ಅನಾಲಿಸಿಸ್ ಕೇಳ್ಬೋದು, ನಿಮಗೆ ಡಾಟಾ ಕಂಪ್ಯಾರಿಸನ್ ಅಮಾಂಗ್ ಅದರ್ಸ್ ಕೇಳ್ಬೋದು. ಯಾವುದೋ 2 years ಡಾಟಾ ಕೊಟ್ಬಿಟ್ಟು ಕಂಪ್ಯಾರಿಸನ್ ಮಾಡಿ ಅಂತ ಕೇಳ್ಬೋದು. ನಿಮಗೆ ಕ್ಯಾಸ್ಲೆಟ್ ಬೇಸ್ಡ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಸೊ ಅಂದ್ರೆ ನಿಮಗೆ ಯಾವುದೋ ಒಂದು ಡಾಟಾ ಟೇಬಲ್ ಕೊಡೋ ಬದಲು ಅಥವಾ ಪೈ ಚಾರ್ಟ್ ಕೊಡೋ ಬದಲು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನೇ ನೀವು ಕ್ಯಾಸ್ಲೆಟ್ ಡಿ ಐ ಅಂತ ಹೇಳ್ತೀವಿ. ಸೊ ಆ ಕ್ಯಾಸ್ಲೆಟ್ ಡಿ ಐ ಏನಿದೆ, ನೀವು ಪ್ಯಾರಾಗ್ರಾಫನ್ನ ಸಾಲ್ವ್ ಮಾಡಿ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ, ಅಥವಾ ಆ ಪ್ಯಾರಾಗ್ರಾಫ್ ಓದ್ಬಿಟ್ಟು ನೀವೇ ಟೇಬಲ್ ಅನ್ನ ಫ್ರೇಮ್ ಮಾಡ್ಕೊಳ್ಬೇಕು. ಸೊ ಅದನ್ನ ನಾವು ಕ್ಯಾಸ್ಲೆಟ್ ಬೇಸ್ಡ್ ಡಾಟಾ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಡಾಟಾ ಅನಾಲಿಸಿಸ್ ಅಥವಾ ಟ್ಯಾಬ್ಯುಲರ್ ಡಾಟಾದಲ್ಲಿ ಅವರೇ ಟೇಬಲ್ ಕೊಟ್ಟಿರ್ತಾರೆ. ಕ್ಯಾಸ್ಲೆಟ್ ಡಿ ಐ ಅಥವಾ ಕ್ಯಾಸ್ಲೆಟ್ ಬೇಸ್ಡ್ ಡಾಟಾದಲ್ಲಿ ಟೇಬಲ್ಸ್ ಕೊಡಲ್ಲ, ಅದರ ಬದಲು ನಿಮಗೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ ಅನ್ನ ಓದ್ಬಿಟ್ಟು ನೀವು ಟೇಬಲ್ ಅನ್ನ ಫ್ರೇಮ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದು ನಿಮ್ಮ ಡಾಟಾ ಅನಾಲಿಸಿಸ್ ಅಥವಾ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್. ಅದೇ ರೀತಿ ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಸೆಕ್ಷನ್ಗೆ ಬಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಜೊತೆಗೆ ಲಾಜಿಕಲ್ ರೀಸನಿಂಗ್ ಕೂಡ ಇರುತ್ತೆ ನಿಮಗೆ. ಹಾಗಾಗಿ ಈ ಲಾಜಿಕಲ್ ರೀಸನಿಂಗ್ ನಿಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಯಾವ ಕಾನ್ಸೆಪ್ಟ್ಸ್ ಕೇಳ್ತಾರೆ ಅಂತ. ಸೊ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ನಿಮಗೆ ಎಂಟೈರ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಡಿಫರೆಂಟ್ ಟೈಪ್ಸ್ ಕೇಳ್ತಾರೆ. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಅಲ್ಲಿ ಕ್ಲಾಕ್ಸ್ ಕೇಳ್ಬೋದು, ಅಥವಾ ಪ್ರಾಬ್ಲಮ್ ಬೇಸ್ಡ್ ಆನ್ ಕ್ಲಾಕ್ಸ್ ಕೇಳ್ತಾರೆ. ಅದೇ ರೀತಿ ಕ್ಯಾಲೆಂಡರ್ ಕೇಳ್ತಾರೆ, ನಿಮಗೆ ಕ್ಯಾಲೆಂಡರ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೇಳ್ತಾ ಹೋಗ್ತಾರೆ, ಅದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಗಿರ್ಬೋದು, ಸ್ಕ್ವೇರ್ ಅರೇಂಜ್ಮೆಂಟ್ ಆಗಿರ್ಬೋದು, ಲೀನಿಯರ್ ಅರೇಂಜ್ಮೆಂಟ್ ಆಗಿರ್ಬೋದು. ಸೊ ಯಾವುದೇ ರೀತಿಯ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ಗಳು ಇರುತ್ತೆ. ಬ್ಲಡ್ ರಿಲೇಷನ್ಸ್ ಇರುತ್ತೆ, ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಿ. ಸೊ ಬ್ಲಡ್ ರಿಲೇಷನ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅದು 1 marks ಆಗಿರ್ಬೋದು ಅಥವಾ 2 marks ಆಗಿರ್ಬೋದು. ಲೀನಿಯರ್ ಅಂಡ್ ಮ್ಯಾಟ್ರಿಕ್ಸ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಮ್ಯಾಟ್ರಿಕ್ಸ್ ಅರೇಂಜ್ಮೆಂಟ್ ಅಂದ್ರೆ ನಿಮಗೊಂದು ಟ್ಯಾಬ್ಯುಲರ್ ಡಾಟಾ ಟೈಪ್ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಅದರ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಅದು ಲೀನಿಯರ್ ಅಥವಾ ಮ್ಯಾಟ್ರಿಕ್ಸ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಮ್ಯಾಟ್ರಿಕ್ಸ್ ರೀಸನಿಂಗ್ ಅಂತಾನು ಹೇಳ್ತೀವಿ ಅದನ್ನ. ಸ್ಟೇಟ್ಮೆಂಟ್, ಅಸಂಪ್ಷನ್, ಕನ್ಕ್ಲೂಷನ್. ಸೊ ಯಾವುದೋ 2 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ನಿಮಗೆ ಆ ಸ್ಟೇಟ್ಮೆಂಟ್ಸಿನ ಫಾಲೋಡ್ ಅಸಂಪ್ಷನ್ ಕೊಡ್ಬೋದು ಅಥವಾ ಕನ್ಕ್ಲೂಷನ್ ಕೊಡ್ಬೋದು. ಯಾವ ಕನ್ಕ್ಲೂಷನ್ ರೈಟ್ ಆಗುತ್ತೆ, ಸೊ ಅದರ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಡೈರೆಕ್ಷನ್, ಸೆನ್ಸ್ ಅಂಡ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಸೊ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಡೈರೆಕ್ಷನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ನಿಮಗೆ, ಅಥವಾ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಇನ್ಪುಟ್ ಅಂಡ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ಅದರಲ್ಲಿ ಯಾವುದೋ ಪ್ಯಾಟರ್ನ್ ಫಾಲೋ ಆಗ್ತಾ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಿಮಗೆ ಇನ್ನೊಂದು ಕ್ವಶನ್ಸ್ ಕೊಡ್ತಾರೆ, ಅದಕ್ಕೆ ಆ ಪ್ಯಾಟರ್ನ್ ಅನ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅದನ್ನ ಮೆಷಿನ್ ಇನ್ಪುಟ್ ಔಟ್ಪುಟ್ ಅಥವಾ ಸೀಕ್ವೆನ್ಷಿಯಲ್ ಔಟ್ಪುಟ್ ಟ್ರೇಸಿಂಗ್ ಅಂತಾನು ಹೇಳ್ತೀವಿ ನಾವು, ಅಥವಾ ಇನ್ ಶಾರ್ಟ್ ಆಗಿ ಅದನ್ನ ಇನ್ಪುಟ್ ಔಟ್ಪುಟ್ ಅಂತ ಹೇಳ್ತೀವಿ. ಸೀರೀಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ನಿಮಗೆ. ಸಿಲಾಗಿಸಮ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಕ್ಯೂಬ್ಸ್ ಕ್ವಶನ್ಸ್ ಕೇಳ್ಬೋದು, ಅಥವಾ ಡೈಸ್ ಬೇಸ್ಡ್ ಕ್ವಶನ್ಸ್ ನಿಮಗೆ ಕೇಳ್ತಾ ಹೋಗ್ಬೋದು. ಸೆಟ್ ಥಿಯರಿ ಅಥವಾ ವೆನ್ ಡಯಾಗ್ರಾಮ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ಸೊ ವೆನ್ ಡಯಾಗ್ರಾಮ್ ಅಲ್ಲಿ ಯಾವುದೋ 2 ಡಯಾಗ್ರಾಮ್ ಯೂಸ್ ಮಾಡಿಬಿಟ್ಟು ನಿಮಗೆ ರಿಲೇಶನ್ಶಿಪ್ ವೈಸ್ ಕ್ವಶನ್ಸ್ ಕೇಳ್ಬೋದು. ಪಜಲ್ ಕ್ವಶನ್ಸ್ ಇರುತ್ತೆ ನಿಮಗೆ, ಫ್ಲೋರ್ ಬೇಸ್ಡ್ ಪಜಲ್ ಆಗಿರ್ಬೋದು, ಡೇ ಬೇಸ್ಡ್ ಪಜಲ್ ಆಗಿರ್ಬೋದು, ಮಂತ್ ಬೇಸ್ಡ್ ಪಜಲ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಪಜಲ್ಸ್ ಕೇಳ್ತಾ ಹೋಗ್ತಾರೆ. ಲಾಜಿಕಲ್ ರೀಸನಿಂಗ್ ಬೇಸ್ಡ್ ಆನ್ ರ್ಯಾಂಕಿಂಗ್ಸ್ ಅಂತ ಹೇಳ್ತೀವಿ. ಆರ್ಡರ್ ಅಂಡ್ ರ್ಯಾಂಕಿಂಗ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್
ಕೇಳ್ಬೋದು. ಸೊ ಹಾಗಾಗಿ ಇದೆಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಅಂಡ್ ಲಾಜಿಕಲ್ ರೀಸನಿಂಗ್ ಅಂತ ಏನ್ ಸೆಕೆಂಡ್ ಸೆಕ್ಷನ್ ಇದೆ, ಸೊ ಅಲ್ಲಿ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಇದು ನಿಮ್ಮ ಕ್ಯಾಟ್ ಸಿಲೆಬಸ್ ಅಲ್ಲಿ ಬರುವಂತಹ ಡಾಟಾ ಇಂಟರ್ಪ್ರಿಟೇಷನ್ ಅಂಡ್ ಲಾಜಿಕಲ್ ರೀಸನಿಂಗ್ ಪಾರ್ಟ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಥರ್ಡ್ ಸೆಕ್ಷನ್ ನೋಡೋದಾದ್ರೆ, ಸೊ 3 ಸೆಕ್ಷನ್ಸ್ ಮಾತ್ರ ಇರುತ್ತೆ ನಿಮಗೆ ಕ್ಯಾಟ್ ಎಕ್ಸಾಮ್ ಅಲ್ಲಿ ಅಥವಾ ಕ್ಯಾಟ್ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮಗೆ ಕ್ಯಾಟ್ ಸಿಲೆಬಸ್ ಅಲ್ಲಿ ಬರುವಂತಹ ಥರ್ಡ್ ಸೆಕ್ಷನ್ ಆಗಿರುತ್ತೆ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ನೀವಿಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದನ್ನೇ ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ LCM ಮತ್ತು HCF ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಪರ್ಸೆಂಟೇಜ್ ಅನ್ನುವಂತಹ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ಬೇಸ್ಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಟೈಮ್ ಆ್ಯಂಡ್ ವರ್ಕ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ ನಿಮಗೆ. ಆವ್ರೇಜಸ್ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಅದೇ ರೀತಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಕ್ವಶನ್ಸ್ ನೋಡ್ತಾ ಹೋಗ್ತೀವಿ ನಾವು. ಆಲ್ಜಿಬ್ರಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ನಂಬರ್ ಸಿಸ್ಟಮ್ ಕ್ವಶನ್ಸ್ ಅನ್ನ ಕೇಳ್ಬೋದು ನಿಮಗೆ. ಸೊ ನಂಬರ್ ಸಿಸ್ಟಮ್ ಅಲ್ಲಿ ಬೇಕಾದಷ್ಟು ಕಾನ್ಸೆಪ್ಟ್ಸ್ ಇದೆ. ಆ ನಂಬರ್ ಸಿಸ್ಟಮ್ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಜೋಮೆಟ್ರಿ ಅಂಡ್ ಮೆನ್ಸುರೇಷನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಲೀನಿಯರ್ ಈಕ್ವೇಶನ್ಸ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಅಥವಾ ಅದರಲ್ಲೇ ನೆಕ್ಸ್ಟ್ ಮಾಡಿಫೈಡ್ ಆದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು. ನೆಕ್ಸ್ಟ್ ಲಾಗರಿದಮ್ಸ್ ಅಂಡ್ ಪ್ರೋಗ್ರೆಷನ್ಸ್ ಅಂತ ಹೇಳ್ತೀವಿ, ಅಥವಾ ಬೈನಾಮಿನಲ್ ಥಿಯರಮ್ ಆಗಿರ್ಬೋದು. ಇದು ಕೂಡ ನಿಮಗೆ ಕಾನ್ಸೆಪ್ಟ್ಸ್ ಆಗಿರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ. ಸರ್ಡ್ಸ್ ಅಂಡ್ ಇಂಡೀಸಸ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇನ್ಇಕ್ವಾಲಿಟೀಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸೆಟ್ ಥಿಯರಿ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಅಥವಾ ಏಜಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಪ್ರಾಬ್ಲಮ್ಸ್ ಆನ್ ಬೋಟ್ ಅಂಡ್ ಸ್ಟ್ರೀಮ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಕಾಂಪ್ಲೆಕ್ಸ್ ನಂಬರ್ಸ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಪಾರ್ಟ್ನರ್ಶಿಪ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸೊ ಯಾರೋ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ, ಯಾರೋ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದರ ಪ್ರಾಫಿಟ್ ಎಷ್ಟು ಅಥವಾ ಅವರ ಶೇರ್ ಎಷ್ಟು ಅಂತ ಕೇಳ್ಬೋದು. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಪ್ರಾಬಬಿಲಿಟಿ ಫಂಕ್ಷನ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಬೇಸ್ಡ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ ನಿಮಗೆ, ಅಥವಾ ಟ್ರಿಗ್ನೋಮೆಟರಿ ರಿಲೇಟೆಡ್ ಕ್ವಶನ್ಸ್ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನ್ ಅಲ್ಲಿ ನಿಮಗೆ ಇಷ್ಟು ಕಾನ್ಸೆಪ್ಟ್ಸ್ ಇಂದ ಕ್ವಶನ್ಸ್ ಅನ್ನ ಕವರ್ ಮಾಡ್ತಾ ಬರ್ತಾರೆ. ಹಾಗಾಗಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ನಿಮ್ಮ ಕ್ಯಾಟ್ ಸಿಲೆಬಸ್. ಸೊ 3 ಸೆಕ್ಷನ್ಸ್ ಇರುತ್ತೆ. ಆ 3 ಸೆಕ್ಷನ್ ಅಲ್ಲಿ ನೀವು ಯಾವೆಲ್ಲ ಕಾನ್ಸೆಪ್ಟ್ಸ್ ಅನ್ನ ಓದಬೇಕು, ಅಥವಾ ಯಾವೆಲ್ಲ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ನೀವು ಕ್ಯಾಟ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು ಅನ್ನೋದಾಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್, ಹಾಗಾದ್ರೆ ಈ ಕ್ಯಾಟ್ ಏನ್ ಸಿಲೆಬಸ್ ಇದೆ, ನಿಮಗೆ ಸಿಲೆಬಸ್ ಗೊತ್ತಾಯ್ತು, ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯ್ತು. ನೆಕ್ಸ್ಟ್ ಈ ಕ್ಯಾಟ್ ಸಿಲೆಬಸ್ ಏನಿದೆ ಅಥವಾ ಕ್ಯಾಟ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಈ ಎಕ್ಸಾಮ್ ಅನ್ನ ನಾವು ಯಾವ ರೀತಿ ಈಸಿಯಾಗಿ ಕ್ಲಿಯರ್ ಮಾಡಬಹುದು, ಅಥವಾ ಯಾವೆಲ್ಲ ಬುಕ್ಸ್ ಅನ್ನ ರೆಫರ್ ಮಾಡಬೇಕಾಗತ್ತೆ. ಕ್ಯಾಟ್ ಎಕ್ಸಾಮ್ ನಿಮಗೆ ಈಸಿ ಆಗಬೇಕು ಅಂದ್ರೆ ಯಾವ ಬುಕ್ಸ್ ಅನ್ನ ನೀವು ರೆಫರ್ ಮಾಡಿದ್ರೆ ಕ್ಯಾಟ್ ಎಕ್ಸಾಮ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಸೊ ಅದನ್ನ ನೋಡ್ತಾ ಹೋಗೋಣ. ಸೊ ಅದನ್ನೇ ಬುಕ್ಸ್ ಫಾರ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಅದು ನಿಮಗೆ ಸಬ್ಜೆಕ್ಟ್ ವೈಸ್ ನೀವು ಬೇರೆ ಬೇರೆ ಬುಕ್ಸ್ ಅನ್ನ ರೆಫರ್ ಮಾಡಬೇಕಾಗತ್ತೆ. ಯಾವತ್ತೂ ಕೂಡ ನೀವು MBA ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳಿ, ಒಂದು ಬುಕ್ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಮಾರ್ಕೆಟ್ಗಳಲ್ಲಿ ಅಥವಾ ಬುಕ್ ಸ್ಟಾಲ್ಗಳಲ್ಲಿ ಒಂದು ಬುಕ್ ಸಿಗುತ್ತೆ, ಕ್ಯಾಟ್ ಸಿಲೆಬಸ್ ಅಥವಾ ಕ್ಯಾಟ್ ಎಕ್ಸಾಮ್ ಅಂತ ಮೆನ್ಷನ್ ಮಾಡಿ ಒಂದು ಬುಕ್ ಇರುತ್ತೆ ನಿಮಗೆ. ಆ ಒಂದು ಬುಕ್ಕಲ್ಲಿ ನೀವು ಯಾವತ್ತೂ ಕೂಡ ಕಂಪ್ಲೀಟ್ ಆಗಿ ಒಂದು ಸಬ್ಜೆಕ್ಟ್ನ ಓದ್ಲಿಕ್ಕಾಗಲ್ಲ. ಹಾಗಾಗಿ ಒಂದೊಂದು ಸಬ್ಜೆಕ್ಟಿಗೆ ನೀವು ಮೋರ್ ದ್ಯಾನ್ ಒಂದು ಬುಕ್ಸನ್ನ ರೆಫರ್ ಮಾಡಲೇಬೇಕಾಗತ್ತೆ. ಸೊ ಒಂದು ಸಬ್ಜೆಕ್ಟಿಗೆ ನೀವು ಮೋರ್ ದ್ಯಾನ್ ಒಂದು ಬುಕ್ಸನ್ನ ರೆಫರ್ ಮಾಡಿದ್ರಿ ಅಂದರೆ ತುಂಬ ಈಸಿಯಾಗಿ ನೀವು ಕ್ಯಾಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಹಾಗಾಗಿ ಸಪ್ರೇಟ್ ಬುಕ್ಸನ್ನ ರೆಫರ್ ಮಾಡ್ತಾ ಹೋಗಿ 100% ನಿಮಗೆ ಕ್ಯಾಟ್ ಎಕ್ಸಾಮ್ ಅನ್ನುವಂಥದ್ದು ಈಸಿ ಆಗುತ್ತೆ. ಫಸ್ಟ್ ಬುಕ್ಸ್ ಫಾರ್ ರೆಫರೆನ್ಸ್ಗೆ ಬಂದರೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಇಂಗ್ಲೀಷ್ ಪಾರ್ಟಲ್ಲಿ ನೀವು ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು. ಸೊ ಅದರಲ್ಲಿ ಫಸ್ಟ್ ಬುಕ್ಸಿಗೆ ಬಂದರೆ ಹೌ ಟು ಪ್ರಿಪೇರ್ ಫಾರ್ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್ ಅಂತ ಹೇಳ್ತೀವಿ. ಸೊ ಅದು ನೇಮ್ ಆಫ್ ದಿ ಬುಕ್ ಆಗಿರುತ್ತೆ. ಅದೇ ರೀತಿ ಆಥರ್ಗೆ ಬಂದರೆ ಅರುಣ್ ಶರ್ಮಾ ಆ್ಯಂಡ್ ಮೀನಾಕ್ಷಿ ಉಪಾಧ್ಯಾಯ್ ಅಂತ ಹೇಳ್ತೀವಿ. ಸೊ ಇವರು ಬರೆದಿರುವಂತಹ ಬುಕ್ಸು ಅದು ಹೌ ಟು ಪ್ರಿಪೇರ್ ಫಾರ್ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್ ಎಕ್ಸಾಮ್ ಅಥವಾ ಕ್ಯಾಟ್ ಅನ್ನೋದಾಗಿರುತ್ತೆ. ಸೆಕೆಂಡ್ ಬುಕ್ಸ್ ನೋಡ್ತಾ ಹೋಗೋದಾದ್ರೆ 30 days to a more powerful vocabulary mass market paperback. So written by Wilford
ಅಂಡ್ ನಾರ್ಮನ್ ಲೆವಿಸ್ ಆಗಿರ್ತಾರೆ. ಸೊ ಇವರು ಬರೆದಿರುವಂಥ ಅಥವಾ ಸಿಮೋನ್ ಅಂಡ್ ಸ್ಕಸ್ಟರ್ ಅಂತ ಹೇಳ್ತೀವಿ, ಇವರು ಬರೆದಿರ್ತಕ್ಕಂತಹ ಬುಕ್ಸನ್ನ ಕೂಡ ನೀವು ರೆಫರ್ ಮಾಡ್ಬೋದು ಇಂಗ್ಲಿಷ್ ಪಾರ್ಟಿಗೆ ಅಥವಾ ಇಂಗ್ಲಿಷ್ ಸೆಕ್ಷನ್ಗೆ. ನೆಕ್ಸ್ಟ್ ಹೌ ಟು ಪ್ರಿಪೇರ್ ಫಾರ್ ವರ್ಬಲ್ ಎಬಿಲಿಟಿ ಅಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್, ಶರ್ಮಾ ಅಂಡ್ ಉಪಾಧ್ಯಾಯ್. ಸೊ ಶರ್ಮಾ ಮತ್ತೆ ಉಪಾಧ್ಯಾಯ ಅವರು ಸಪರೇಟ್ ಬುಕ್ ಬರೆದಿದ್ದಾರೆ ಕ್ಯಾಟಿಗೋ, ಹಾಗಾಗಿ ಆ ಪೇಪರ್ನು ಕೂಡ ಅಥವಾ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು. PSC ಫಾರ್ ವರ್ಬಲ್ ಎಬಿಲಿಟಿ ಫಾರ್ ಕ್ಯಾಟ್ ಅಂತ ಹೇಳ್ತೀವಿ. ಸೊ ಇದು ರಿಟರ್ನ್ ಬೈ ಅಥವಾ ನಿಶಿತ್ ಸಿನ್ಹಾ, ಇವ್ರು ಬರೆದಿರುವಂತಹ ಬುಕ್ ಕೂಡ ರೆಫರ್ ಮಾಡ್ಬೋದು ನೀವು. ಅಥವಾ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್, ಸೊ ಇದನ್ನು ಕೂಡ ರೆಫರ್ ಮಾಡ್ಬೋದು ನೀವು, ರಿಟರ್ನ್ ಬೈ ವ್ರೆನ್ ಅಂಡ್ ಮಾರ್ಟಿನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ಸ್ ಫಾರ್ ವರ್ಬಲ್ ಎಬಿಲಿಟಿ ಅಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಸೆಕ್ಷನ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಪಾರ್ಟಿಗೆ ಬಂದರೆ ಅಥವಾ ಸೆಕೆಂಡ್ ಸೆಕ್ಷನ್ಗೆ ಬಂದರೆ ಅಲ್ಲಿ ಯಾವೆಲ್ಲ ಬುಕ್ಸನ್ನು ನೀವು ರೆಫರ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ಅಗೈನ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬುಕ್ಸಿಗೆ ನೋಡ್ತಾ ಹೋಗೋದಾದ್ರೆ ಕ್ಯಾಟ್ ಅಥವಾ CAT ಕ್ಯಾಟ್ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಬೈ ಗೌತಮ್ ಪುರಿ ಆಗಿರ್ಬೋದು. ಸೊ ಅವರು ಬರೆದಿರ್ತಕ್ಕಂತಹ ಬುಕ್ಸನ್ನು ರೆಫರ್ ಮಾಡಿ ನೀವು. ಅಥವಾ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್ ಬೈ ನಿಶಿತ್ ಕೆ ಸಿನ್ಹಾ ಆಗಿರ್ಬೋದು. ಸೊ ಅವರು ಬರೆದಿರ್ತಕ್ಕಂತಹ ಬುಕ್ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಅಥವಾ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ರಿಟರ್ನ್ ಬೈ ಅನಂತ ಆಶಿಷ ಅಂತ ಹೇಳ್ತೀವಿ. ಸೊ ಇವರು ಬರೆದಿರ್ತಕ್ಕಂತಹ ಬುಕ್ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಅದು ಕೂಡ ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ಗೆ ಎಕ್ಸಾಮಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಹೌ ಟು ಪ್ರಿಪೇರ್ ಫಾರ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್, ದಟ್ ಈಸ್ ರಿಟರ್ನ್ ಬೈ ಅರುಣ್ ಶರ್ಮಾ. ಸೊ ಇವರು ಬರೆದಿರ್ತಕ್ಕಂತಹ ಬುಕ್ ಕೂಡ ನೀವು ಎಕ್ಸಾಮಿಗೆ ರೆಫರ್ ಮಾಡ್ಬೋದು. ಅದು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಪಾರ್ಟ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿಗೆ ನೋಡೋದಾದ್ರೆ, ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪಾರ್ಟಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗೆ ಬೇರೆ ಬೇರೆ ಬುಕ್ಸನ್ನು ರೆಫರ್ ಮಾಡಿದ್ದೆ ಆದಲ್ಲಿ ನಿಮಗೆ ಕ್ಯಾಟ್ ಎಕ್ಸಾಮ್ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಬ್ಜೆಕ್ಟ್ಸ್ಗೆ ಬುಕ್ಸ್ ನೋಡೋದಾದ್ರೆ NCERT ಮ್ಯಾಥಮೆಟಿಕ್ಸ್ ಬುಕ್ಸ್ ಫ್ರಮ್ 6th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, 6th to 10th ಸ್ಟ್ಯಾಂಡರ್ಡ್ ತನಕ ಏನು NCERT ಬುಕ್ಸ್ ಇದೆ ಅಥವಾ ಮ್ಯಾಥಮೆಟಿಕ್ಸ್ ಬುಕ್ಸ್ ಏನಿದೆ ಅದನ್ನು ರೆಫರ್ ಮಾಡ್ಬೋದು ನೀವು. ಅಥವಾ ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್ ಬೈ ಅರುಣ್ ಶರ್ಮಾ. ಅರುಣ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್, ಈ ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕ್ವಾಂಟಮ್ ಫಾರ್ ಕ್ಯಾಟ್ ಅಥವಾ ಸರ್ವೇಶ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ಆಗಿರುತ್ತೆ ಇದು. ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್ ನಿಶಿತ್ ಸಿನ್ಹಾ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ಅನ್ನು ರೆಫರ್ ಮಾಡಬಹುದು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬೈ ಅಭಿಜಿತ್ ಗುಹಾ, ಇವರು ಬರೆದಿರ್ತಕ್ಕಂತಹ ಬುಕ್ ಕೂಡ ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನ್ಗೆ ರೆಫರ್ ಮಾಡಬಹುದು. ಸೊ ನಿಮಗೆ ಅಲ್ಲಿ ಎಲ್ಲ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿನ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಅವರು ಕವರ್ ಮಾಡಿರ್ತಾರೆ. ಹಾಗಾಗಿ ನಿಮ್ಮ ಅದು ಮುಂಬರುವಂತಹ ಕ್ಯಾಟ್ ಎಕ್ಸಾಮಿಗೆ ಅಥವಾ ನೀವೇನಾದ್ರು ಕ್ಯಾಟ್ ಎಕ್ಸಾಮಿಗೆ ಆ ಬುಕ್ಸನ್ನು ರೆಫರ್ ಮಾಡಿದ್ದೆ ಅದರಲ್ಲಿ ನಿಮಗೆ ಕ್ಯಾಟ್ ಎಕ್ಸಾಮ್ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಆದಮೇಲೆ ನೆಕ್ಸ್ಟ್ ಸಿಲೆಬಸ್ ಏನಿರುತ್ತೆ, ಕ್ಯಾಟ್ ಎಕ್ಸಾಮಿಗೆ ನೀವು ಯಾವ ಸಿಲೆಬಸ್ ಓದಬೇಕು, ಹಾಗಾದರೆ ಆ ಸಿಲೆಬಸ್ ಇರುವಂಥ ಸಿಲೆಬಸ್ ಗೊತ್ತಿರುತ್ತೆ ನಿಮಗೆ. ಆ ಸಿಲೆಬಸ್ ನಿಮಗೆ ಯಾವ ಬುಕ್ಸಲ್ಲಿ ಸಿಗುತ್ತೆ, ಯಾವ ಬುಕ್ಸನ್ನು ರೆಫರ್ ಮಾಡಿದರೆ ನಿಮಗೆ ಕ್ಯಾಟ್ ಎಕ್ಸಾಮ್ ಈಸಿ ಆಗುತ್ತೆ. ಹಾಗಾಗಿ ಈ ಪ್ರತಿಯೊಂದು ಗೊತ್ತಿರಬೇಕಾಗತ್ತೆ. ಆಸ್ಪಿರೆಂಟ್ಸಿಗೆ ಇನ್ನೊಂದು ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀವು ಸಿಂಗಲ್ ಬುಕ್ಸನ್ನು ತಗೊಳ್ಬೇಡಿ. ಅಂದರೆ ಕ್ಯಾಟ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಸಿಂಗಲ್ ಬುಕ್ಸನ್ನು ತಗೊಂಡು ರೆಫರ್ ಮಾಡಬೇಡಿ. ಕ್ಯಾಟ್ ಎಕ್ಸಾಮಿಗೆ ಒಂದೊಂದು ಸೆಕ್ಷನ್ಗೆ ಒಂದೊಂದು ಬುಕ್ಸ್ ಸಪ್ರೇಟ್ ತಗೊಂಡು ಸ್ಟಡಿ ಮಾಡಬೇಕಾಗತ್ತೆ. ನೀವು ಯಾವುದೇ ಕಾರಣಕ್ಕೂ ಒಂದು ಬುಕ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಸಪ್ರೇಟ್ ಬುಕ್ಸ್ ತಗೊಳ್ಳಿ. ಸಪ್ರೇಟ್ ಬುಕ್ಸಲ್ಲಿ ಕಾನ್ಸೆಪ್ಟ್ ವೈಸ್ ನೀವು ಸಪ್ರೇಟಾಗಿ ಸ್ಟಡಿ ಮಾಡ್ತಾ ಹೋದಲ್ಲಿ ನಿಮಗೆ 100% ಕ್ಯಾಟ್ ಎಕ್ಸಾಮ್ ಅನ್ನೋದು ತುಂಬ ಈಸಿ ಆಗಿರುತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಡೈಲಿ ನ್ಯೂಸ್ ಪೇಪರ್ ಅವೈಲಬಿಲಿಟಿ ಇರುತ್ತೆ ನಿಮಗೆ, ಅಥವಾ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ನೀವು ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಅದೇ ರೀತಿ ನಿಮಗೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು, ಸೊ ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಕಲೆಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಥವಾ ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಯಾರೆಲ್ಲ ಮುಂಬರುವಂತಹ ಕ್ಯಾಟ್ ಎಕ್ಸಾಮಿಗೆ ಅಥವಾ ಕ್ಯಾಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ MBA ಮಾಡಬೇಕು ಅನ್ನುವಂತಹ ಡ್ರೀಮ್ ಇಟ್ಕೊಂಡಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ನಾನು ಇವತ್ತು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.